ಇನ್ನು ಆಗ್ನೇಯ ಪದವೀಧರರ ಕ್ಷೇತ್ರ ಬಿಜೆಪಿಗೆ ಹೊಸ ತಲೆನೋವು ಶುರುವಾಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ವೈ.ಎ. ನಾರಾಯಣಸ್ವಾಮಿ ಹಾವಿಯಾಗಿರುವಂತದ್ದು. ಈಗಾಗಲೇ ಲಿಂಗಾಯತ ಸಮುದಾಯದ ಶಿಕ್ಷಣ ತಜ್ಞ ಕೆ.ಎಂ. ಸುರೇಶ್ ಹೆಸರು ಫೈನಲ್ ಆಗಿದೆ ಮತ್ತು ಆರ್ ಅಶೋಕ್ ಸೇರಿ ಬಿಜೆಪಿಯ ಹಲವು ನಾಯಕರ ಜೊತೆ ಮಂಥನವಾಗಿರುವಂತದ್ದು. ಒಂದೊಮ್ಮೆ ಬಿಜೆಪಿ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ವಿಶೇಷ ಅಂತಂದ್ರೆ 3 ಟಿಕೆಟ್ ಲಿಂಗಾಯತರಿಗೆ ಕೊಟ್ಟಿರುವ ಬಿಜೆಪಿ ಈಗಾಗಲೇ ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಲಿಂಗಾಯತ ಶಶಿಲ್ ಜಿ ನಮೋಚಿಯಾಗಿರುವಂಥದ್ದು ಮತ್ತು ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಲಿಂಗಾಯತ ಎಸ್.ವಿ. ಸಂಕನೂರ್ ಇದ್ದಾರೆ. ಹಾಗೆ ಆಗ್ನೇಯ ಪದವೀಧರರಾಗಿ ಕ್ಷೇತ್ರದಿಂದ ಲಿಂಗಾಯತ ಸುರೇಶ್ಗೆ ಮಣೆಯನ್ನ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಈಗಾಗಲೇ ಹರಿದಾಡ್ತಾ ಇದೆ. ಪರಿಷತ್ನ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನದ ಬೇಗುದಿ ಎದ್ದಿದೆ. ಪರಿಷತ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಅಸಮಾಧಾನವನ್ನು ನಾವು ನೋಡ್ತಾ ಇರುವಂಥದ್ದು ಮತ್ತು ಮೊನ್ನೆಯ ದಿವಸ ಲಿಂಗರಾಜ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು. ಇಂದು ನಾರಾಯಣಸ್ವಾಮಿ ಕೂಡ ಲಾಬಿಯನ್ನು ಮಾಡಿದ್ದಾರೆ. ಆಗ್ನೇಯ ಪದವೀಧರರ ಕ್ಷೇತ್ರ ಏನಿದೆ ಒಂದು ಕಡೆ ಆದರೆ ಬಿಜೆಪಿಗೆ ಹೊಸ ತಲೆನೋವು ಶುರುವಾಗ್ತಾ ಇದೆ. ಇದು ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಸುತ್ತ ವೈ.ಎ. ನಾರಾಯಣಸ್ವಾಮಿ ಲಾಬಿಯಾಗಿರುವಂಥದ್ದು. ಲಿಂಗಾಯತ ಸಮುದಾಯದ ಶಿಕ್ಷಣ ತಜ್ಞ ಆಗಿರುವಂತಹ ಕೆ.ಎಂ. ಸುರೇಶ್ ಹೆಸರು ಕೂಡ ಫೈನಲ್ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಎಂಎಲ್ಸಿ ವೈ.ಎ. ನಾರಾಯಣಸ್ವಾಮಿ ಕೂಡ ಲಾಬಿಯಾಗಿದ್ದಾರೆ ಮತ್ತು ಆರ್ ಅಶೋಕ್ ಸೇರಿ ಬಿಜೆಪಿಯ ಹಲವು ನಾಯಕರ ಜೊತೆ ಮಂಥನವಾಗಿದೆ. ಒಂದೊಮ್ಮೆ ಬಿಜೆಪಿ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಇನ್ನು 5 ಜಿಲ್ಲೆಗಳ 1.9 ಲಕ್ಷ ಮತದಾರರು ಏನಿದ್ದಾರೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನಾವು ನೋಡಬಹುದು. ಈಗಾಗಲೇ 1.9 ಲಕ್ಷದಲ್ಲಿ 50,000 ಒಕ್ಕಲಿಗರ ಮತ ಇದೆ. ಲಿಂಗಾಯತರ ಮತಗಳು 35,000 ಇದೆ ಮತ್ತು OBC ಅವರ ಮತಗಳು ಸಹಿತ 35,000, ST 22,000, SC 50,000, ಇನ್ನು ಇತರೆ 7,000 ಮತಗಳು ಕೂಡ ಇಲ್ಲಿ ಕೇಳಿ ಬಂದಿರುವಂಥದ್ದು. ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಈಗ ಕಾಂಗ್ರೆಸ್ನಿಂದ ಮತ್ತು ವೀರಶೈವ ಲಿಂಗಾಯತ ಶಶಿ ಹುಲಿಕಂಟೆ ಮಠ ಸ್ಪರ್ಧೆಯನ್ನು ಕೂಡ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಬಿಜೆಪಿಯು ಲಿಂಗಾಯತ ಸುರೇಶ್ರನ್ನು ಕಣಕ್ಕಿಳಿಸ್ತಾ ಇದೆ. ಹೀಗಾಗಿ ಲಿಂಗಾಯತ ಮತ ಹಂಚಿ ಹೋಗುವ ಭಯ ಶುರುವಾಗ್ತಾ ಇದೆ. ಇಲ್ಲಿ ಅಹಿಂದ ಮತಗಳು ಕಾಂಗ್ರೆಸ್ ಪಾಲಾಗ್ತಾವಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಯಾವಾಗ ಈ ಒಂದು ಏನು ಬಿಜೆಪಿಯು ಲಿಂಗಾಯತ ಸುರೇಶ್ರನ್ನು ಕಣಕ್ಕಿಳಿಸಿದೆ, ಈಗ ಲಿಂಗಾಯತ ಮತ ಹಂಚಿ ಹೋಗುವಂತಹ ಭಯ ಇವರಿಗೆ ಶುರುವಾಗಿರುವಂಥದ್ದು. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಬದಲಿಸಬೇಕು ಎಂಬ ಕೂಗು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯನ್ನು ಬದಲಿಸಿದ್ರೆ ಏನಾದರೂ ಒಳ್ಳೆಯದಾಗ್ಬೋದಾ, ಏನಾದರೂ ಚೆನ್ನಾಗಾಗ್ಬೋದಾ ಅನ್ನುವಂತಹ ರೀತಿಯಲ್ಲಿ ಯೋಚನೆಯನ್ನು ಸಹ ಮಾಡ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ ಸಿಗದಿದ್ದರೆ ವೈ.ಎ. ನಾರಾಯಣಸ್ವಾಮಿ ಸ್ವತಂತ್ರ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಆಗ್ನೇಯ ಪದವೀಧರರ ಕ್ಷೇತ್ರದ ಲೆಕ್ಕವನ್ನು ನಾವು ನೋಡಿದ್ವಿ. 5 ಜಿಲ್ಲೆಗಳ 1.9 ಲಕ್ಷ ಮತದಾರರಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯ ವ್ಯಾಪ್ತಿಯಲ್ಲೇ ನಾವೆಲ್ಲವನ್ನೂ ಕೂಡ ನೋಡೋದಾದರೆ 1.9 ಲಕ್ಷದಲ್ಲಿ 50,000 ಒಕ್ಕಲಿಗರು ಮತ ಇದೆ. ಲಿಂಗಾಯತರ ಮತಗಳು 35,000 ಇವೆ. OBC ಕೂಡ 35,000, ST 22,000, SC 50,000 ಹಾಗೂ ಇತರೆ 7,000 ಮತಗಳಿವೆ. ಹೀಗಿರಬೇಕಾದ್ರೆ